ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ, ನಮಸ್ಕಾರ ಎಲ್ಲರಿಗೂ. ಇವತ್ತು ಕ್ಲೈಮೇಟ್ ತುಂಬ ಚೆನ್ನಾಗಿದೆಯಲ್ಲ. ಈ ಕ್ಲೈಮೇಟ್ ತಕ್ಕಂತೆ ಸಾರು ಇದು ಸ್ಪ್ರೌಟ್ಸ್ ಕರಿ, ಮೊಳಕೆ ಹುಳಿ ಸಾರು ಅಂತಾರೆ. ಬನ್ನಿ ನೋಡೋಣ. ಮಿಕ್ಸ್ ಸ್ಪ್ರೌಟ್ಸ್ ಕರಿ ಇದನ್ನು ಹೆಂಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಖಾರ ರುಬ್ಬಕ್ಕೆ ಈ ತಟ್ಟೆಯಲ್ಲಿ ಇಟ್ಟಿರೋದು ಇಂಗ್ರೀಡಿಯೆಂಟ್ಸ್ ಎಲ್ಲ ಮೇಲೆ ನೋಟ್ ಮಾಡ್ಕೊಳ್ಳಿ. ಮತ್ತು ಇದು ಒಗ್ಗರಣೆಗೆ. ಆ್ಯಂಡ್ ಮಿಕ್ಸ್ ಸ್ಪ್ರೌಟ್ಸ್ ತೊಗೊಳ್ಳಿ, ಕಾಳುಗಳು. ಇದರಲ್ಲಿ ಕಡಲೆಕಾಳು, ಅಲಸಂದೆ ಕಾಳು, ಹೆಸರು ಕಾಳು ಮತ್ತು ಹುರುಳಿಕಾಳು, 2 ಬದನೆಕಾಯಿ ಮತ್ತು 2 ಪೊಟೆಟೋಸ್ ಹಾಕ್ಕೊಂಡಿದ್ದೀನಿ, ಆಲೂಗಡ್ಡೆ. ಐ ಮೆನ್ಷನ್ಡ್ ಆಲ್ ದ ಸ್ಪ್ರೌಟ್ಸ್ ವಾಟ್ ಐ ಯೂಸ್ಡ್ ಹಿಯರ್. ಸ್ಪ್ರೌಟ್ಸ್ ಮೊಳಕಟ್ಟಕ್ಕೆ ಬಂದಿಲ್ಲ ಅಂದರೆ ನೀವು ಸೆಟ್ಟು ಇಲ್ಲಾಂದರೆ ಬ್ಲಿಂಕಿಟಲ್ಲಿ ತೊಗೋಬೋದು. ಇವಾಗ ಖಾರ ರುಬ್ಬಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದು ಹುರ್ಗಡ್ಲೆ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಗಸಗಸೆ, ತೆಂಗಿನ ತುರಿ ಮತ್ತು ಚಕ್ಕೆ, ಲವಂಗ ಇವಿಷ್ಟು ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಒಂದು 5 ಮಿನಿಟ್ಸ್ ಸ್ಲೋ ಫೈರಲ್ಲಿ ಹುರಿಲಿ. ಈಗ ಈ ಕಡೆ ಒಂದು ಕುಕ್ಕರು ಇಲ್ಲಾಂದರೆ ಬಾಣಲಿ ಯಾವುದ್ರಲ್ಲಿ ನೀವು ಸಾರು ಮಾಡ್ಕೊಳ್ತೀರೋ ಅದನ್ನು ತಗೊಂಡು ಬೇಕಾದಷ್ಟು ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಈಗ ರೆಡ್ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಖಾರ ಇದೆ. ಈ ರೆಡ್ ಚಿಲ್ಲಿ ನಮ್ಮ ಯಜಮಾನ್ರು ಊರಿಂದ ತಂದಿದ್ದು, ಅವ್ರದ್ದೇ ಭೂಮಿಯಿಂದ ಬೆಳೆಸಿರೋದಂತ ಇದು. ಮತ್ತು ಆನಿಯನ್ ಹಾಕ್ಕೊಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ವೆಜಿಟೇಬಲ್ಸು ಮತ್ತು ಸ್ಪ್ರೌಟ್ಸನ್ನು ಹಾಕ್ಕೊಳ್ಳಿ. ಮತ್ತು ನಾನು ಬಳಸ್ತಿದ್ದ ರೆಡ್ ಚಿಲ್ಲಿ ಬಂದ್ಬಿಟ್ಟು ಸ್ವಲ್ಪ ಖಾರ ಜಾಸ್ತಿ ಇದೆ. ನಿಮ್ಗೆ ಬೇಕಾದರೆ ಒಂದು 2-3 ಹಾಕ್ಕೊಳ್ಳಿ. ಯಾವುದು ನೀವು ರೆಗ್ಯುಲರ್ ಯೂಸ್ ಮಾಡ್ತೀರಾ ಅದು ಹಾಕ್ಕೊಳ್ಳಿ. ಮತ್ತು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಸ್ಲೋ ಫೈರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಬಿಡಿ. ಈ ಕಡೆ ಖಾರ ರುಬ್ಕೊಳ್ಳೋಣ. ಈ ಖಾರ ರುಬ್ಬಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ ಸಮೇತ 2 ಟೊಮ್ಯಾಟೊ, ಲೆಫ್ಟ್ ಓವರ್ ಚಿಲ್ಲಿ, ಧನಿಯಾ ಪೌಡರ್ ಹಾಕ್ಕೊಂಡು ರುಬ್ಕೊಳ್ಳಿ ಸ್ಮೂತ್ ಪೇಸ್ಟಾಗಿ. ಆ್ಯಂಡ್ ದೆನ್ ಆ್ಯಡ್ ದಟ್ ಇನ್ ಟು ದ ಕುಕ್ಕರ್. ಚೆನ್ನಾಗಿ ಎಣ್ಣೆ ಬಿಡಲಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಈ ಸ್ಟೇಜಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಮತ್ತು ಹುಣಸೆಹಣ್ಣು ರಸ ಕುಯ್ಚ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಖಾರ ಟೇಸ್ಟ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3 to 4 ವಿಷಲ್ ಬಿಡಿ. ಇದನ್ನು ಎಲ್ಲ ಏಜ್ ಪೀಪಲ್ ತಿನ್ಬೋದು. ಮೆಮೊರಿ ಪವರ್ ಇನ್ಕ್ರೀಸ್ ಮಾಡುತ್ತೆ, ಬೋನ್ ಸ್ಟ್ರೆಂತ್ ಮಾಡುತ್ತೆ ಮತ್ತು ಹೇರ್ ಫಾಲ್ ರಿಡ್ಯೂಸ್ ಮಾಡುತ್ತೆ. ವಾವ್, ಇಷ್ಟು ಘಮ ಅಂತ ಐತೆ. ಎಂಟೈರ್ ಹೋಮ್ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಇದನ್ನು ಈ ಕಾಂಬಿನೇಷನ್ ಇಟ್ಕೊಂಡು ತಿನ್ನಿ. I will get back to you with my next good recipe. Ashti Kandri. Please like and support my channel. Bye bye, tata, love you all.